ಪರಿಷತ್ ಅಧ್ಯಕ್ಷ ಸೂರಜ್ ರೇವಣ್ಣಗೆ ಇದೀಗ ಗುಡ್ ನ್ಯೂಸ್. ಮಾಫಿ ಸಾಕ್ಷಿ ಕೋರಿದ್ದ ಅರ್ಜಿ ವಜಾ ಮಾಡಿದಂತಹ ಕೋರ್ಟ್ 42ನೇ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಅರ್ಜಿ ವಜಾ. ಪರಿಷತ್ ಸದಸ್ಯ ಸೂರಜ್ ರೇವಣ್ಣಗೆ ಇದೀಗ ಗುಡ್ ನ್ಯೂಸ್. ಮಾಫಿ ಸಾಕ್ಷಿ ಕೋರಿದ್ದ ಅರ್ಜಿ ವಜಾ ಮಾಡಿದಂತಹ ಕೋರ್ಟ್ 42ನೇ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಅರ್ಜಿ ವಜಾ ಆಗಿದೆ. ಸೂರಜ್ ವಿರುದ್ಧದ ಸಹಜ ಲೈಂಗಿಕ ಕಿರುಕುಳ ಕೇಸ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಶಿವಕುಮಾರ್ ಅರ್ಜಿಯನ್ನ ಸಲ್ಲಿಸಿದ್ರು. ಪ್ರಕರಣ 2ನೇ ಆರೋಪಿ ಶಿವಕುಮಾರ್ ಅರ್ಜಿ ಇದೀಗ ವಜಾ ಆಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿರುವಂತೆ ಆರೋಪಿ ಶಿವಕುಮಾರ್ ಮಾಫಿ ಸಾಕ್ಷಿ ಅರ್ಜಿ ವಜಾ ಆಗಿದೆ. ಸೂರಜ್ ರೇವಣ್ಣ ಪರ ವಕೀಲ ಗಂಗಾಧರ್ ವಾದವನ್ನ ಮಂಡಿಸಿದ್ರು. ಸೂರಜ್ ರೇವಣ್ಣ ಲೈಂಗಿಕ ಕಿರುಕುಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿಯಾಗಿ ಶಿವಕುಮಾರ್ ತನ್ನನ್ನು ಪರಿಗಣಿಸುವಂತೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಬಟ್ ಇದೀಗ ಅರ್ಜಿ ವಜಾ ಆಗಿದೆ. ಆರೋಪಿ ಶಿವಕುಮಾರ್ ಮಾಫಿ ಸಾಕ್ಷಿ ಅರ್ಜಿ ವಜಾ ಆಗಿರುವಂಥದ್ದು. ರೇವಣ್ಣ ಕುಟುಂಬದಲ್ಲಿ ಈಗ ನೋಡಿ ಸ್ಟಾರ್ಟಿಂಗಲ್ಲಿ ಏನು ಈ ಕೇಸ್ ಹೊರಗಡೆ ಬರುತ್ತೆ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಆಗಿರ್ಬೋದು, ರೇವಣ್ಣ ಕುಟುಂಬದ ಮೇಲೆ ಇದು ದೊಡ್ಡ ಮಟ್ಟದ ಒಂದು ಪರಿಣಾಮವನ್ನು ಬೀರುತ್ತೆ. ಅಂದರೆ ಕುಟುಂಬವನ್ನು ಪರಿಗಣಿಸುವಂಥ ನಿಟ್ಟಿನಲ್ಲಿ, ಇಡೀ ಕುಟುಂಬವನ್ನು ಅಲ್ಲಿ ಪ್ರದರ್ಶಿಸುವಂಥ ನಿಟ್ಟಿನಲ್ಲಿ ಈ ಕೇಸು ಹೊರಗಡೆ ಬರುತ್ತೆ ಕಂಪ್ಲೀಟ್ ಆಗಿ. ಇದು ರಾಜಕೀಯವಾದಂಥ ಕುತಂತ್ರವೋ ಷಡ್ಯಂತ್ರವೋ ಅಥವಾ ಯಾರ ಮೇಲೆ ಬೇಕಂತ ಹಾಕಿದ, ಅಂದರೆ ಆ ಕುಟುಂಬ ಹೇಳುವಂಥದ್ದು ಬೇಕಂತಲೇ ಷಡ್ಯಂತ್ರ ಮಾಡಲಾಗಿತ್ತು ಹಾಗೆ ಹೀಗೆ ಅಂತ. ಬಟ್ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇದ್ದಾರೆ. ಇನ್ನು ಸೂರಜ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿಯಾಗಿ ಶಿವಕುಮಾರ್ ಅವರನ್ನು ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿಯಾದಂಥ ಶಿವಕುಮಾರ್ ಅರ್ಜಿಯನ್ನು ಸಲ್ಲಿಸಿದ್ರು. ಬಟ್ ಈ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ. ಗಂಗಾಧರ್ ಶೆಟ್ಟಿಯ ವಾದವನ್ನು ಪರಿಗಣಿಸಿದಂತಹ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿರುವಂಥದ್ದು. ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಶಿವಕುಮಾರ್ ಅವರನ್ನು ಮಾಫಿ ಸಾಕ್ಷಿಯಾಗಿ ತೆಗೆದುಕೊಳ್ಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಸೂರಜ್ ರೇವಣ್ಣ ಮೇಲೂ ಕೂಡ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಮಹಿಳೆಯರ ಮೇಲೆ ಅನ್ನುವಂಥ ವಿಚಾರದಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಆರೋಪಗಳ ಜೊತೆಗೆ ಮಾಫಿ ಸಾಕ್ಷಿಯಾಗಿ ಶಿವಕುಮಾರ್ ಅವರನ್ನ ಪರಿಗಣಿಸಬೇಕು ಅಂತ ಶಿವಕುಮಾರ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಬಟ್ ಆ ಅರ್ಜಿಯನ್ನು ಇದೀಗ ವಜಾಗೊಳಿಸಿದೆ ಕೋರ್ಟ್. ಯಾವುದೇ ಕಾರಣಕ್ಕೂ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದು ಯಾವ ಮಟ್ಟಿಗೆ ರೇವಣ್ಣ ಫ್ಯಾಮಿಲಿಗೆ, ರೇವಣ್ಣ ಕುಟುಂಬಕ್ಕೆ ಒಂದು ರೀತಿಯಾಗಿ ಮಾರ್ಗವಾಗಿ ಪರಿಗಣಿಸುತ್ತೆ ಈ ಒಂದು ವಿಚಾರ ಅಂತ ಅಂದಾಗ ಇಡೀ ಕುಟುಂಬ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಮೇಲೆ, ಅವರ ರೇವಣ್ಣ ಹೆಂಡತಿ ಮೇಲೆ, ಎಲ್ಲರ ಮೇಲೂ ಕೂಡ ಒಂದೊಂದು ರೀತಿಯಾದಂಥ ಕೇಸ್ಗಳು ಇದರಲ್ಲಿ ಕಂಡು ಬರುತ್ತೆ. ಬಟ್ ಇದರಲ್ಲಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ.